Hello everyone, welcome to Study Smart tutorial. Today I will explain ratio analysis. So here we have to find out quick ratio, proprietary, fixed asset turnover ratio, working capital turnover ratio, book value per share and dividend payout ratio. So it ratios na find out ಮಾಡೋದಕ್ಕೆ some important transactions are given in the problem. Sales 6 lakh, stock 1 lakh, current asset including premium 4 lakh, fixed asset 8 lakh, 70,000 equity shares of rupees 10 each 7 lakh, net profit after tax but before dividend 1,75,000, debenture 1,25,000, current liabilities 2 lakh, earning per share 2.50 and dividend declared at 15%. Okay, so first ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋ ರೇಷಿಯೋ ಕ್ವಿಕ್ ರೇಷಿಯೋಗೆ ಏನು ಇಕ್ವೇಷನ್ಸ್ ಆಗಿರುತ್ತೆ, ಕ್ವಿಕ್ ಅಸೆಟ್ ಬೈ ಕರೆಂಟ್ ಲಯಾಬಿಲಿಟಿ. ಕ್ವಿಕ್ ಅಸೆಟ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂದರೆ ಟೋಟಲ್ ಕರೆಂಟ್ ಅಸೆಟಿಂದ ಸ್ಟಾಕನ್ನು ಮೈನಸ್ ಮಾಡಬೇಕು. ಓಕೆ, ಸೊ ಸಮ್ಮಲ್ಲಿ ಮೆನ್ಷನ್ ಮಾಡಿದ್ದಾರೆ ಕರೆಂಟ್ ಅಸೆಟಲ್ಲಿ ಸ್ಟಾಕು ಕೂಡ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿ. ಸೊ ಅದನ್ನು ನಾವು ಮೈನಸ್ ಮಾಡಬೇಕು. ಟೋಟಲ್ ಕರೆಂಟ್ ಅಸೆಟ್ ಎಷ್ಟಿದೆ, 4 ಲ್ಯಾಕ್ ಇದೆ. ಸೊ ಸ್ಟಾಕ್ ಎಷ್ಟಿದೆ, 1 ಲ್ಯಾಕ್. 4 ಲ್ಯಾಕ್ ಮೈನಸ್ 1 ಲ್ಯಾಕ್ ಮಾಡಿ ಕ್ವಿಕ್ ಅಸೆಟ್ ಎಷ್ಟು ಬರುತ್ತೆ, 3 ಲ್ಯಾಕ್ ಬರುತ್ತೆ. ಓಕೆ, ಕ್ವಿಕ್ ರೇಷಿಯೋಗೆ ಏನು ಇಕ್ವೇಷನು, ಕ್ವಿಕ್ ಅಸೆಟ್ ಬೈ ಕರೆಂಟ್ ಲಯಾಬಿಲಿಟಿ. ಸೊ ಇವಾಗ ನಾವು ಕ್ವಿಕ್ ಅಸೆಟ್ನ ಫೈಂಡ್ ಔಟ್ ಮಾಡಿದ್ದೇವೆ. ಕರೆಂಟ್ ಲಯಾಬಿಲಿಟಿ ಎಷ್ಟು ಸಮ್ಮಲ್ಲಿ ಕ್ಲಿಯರ್ ಕೊಟ್ಟಿದ್ದಾರೆ, 2 ಲ್ಯಾಕ್ ಅಂತ ಹೇಳಿ. ಸೊ 3 ಲ್ಯಾಕ್ ಡಿವೈಡೆಡ್ ಬೈ 2 ಲ್ಯಾಕ್ ಮಾಡಿ. ಸೊ ಏನು ಆನ್ಸರ್ ಬರುತ್ತೆ ಅಂದರೆ 1.5:1. ಸೊ ಇದನ್ನು ನಾವು 1:1 ರೆಪ್ರೆಸೆಂಟ್ ಮಾಡಬೇಕು. ಓಕೆ, ನೆಕ್ಸ್ಟು ಸೆಕೆಂಡ್ ರೇಷಿಯೋ ಪ್ರೊಪ್ರೈಟರಿ ರೇಷಿಯೋ. ಈ ಪ್ರೊಪ್ರೈಟರಿ ರೇಷಿಯೋಗೆ ಏನು ಇಕ್ವೇಷನ್ ಅಂತ ಹೇಳಿದ್ರೆ ಪ್ರೊಪ್ರೈಟರ್ಸ್ ಫಂಡ್ ಬೈ ಟೋಟಲ್ ಅಸೆಟ್. ಓಕೆ, ಸಮ್ಮಲ್ಲಿ ನಮಗೆ ಪ್ರೊಪ್ರೈಟರ್ಸ್ ಫಂಡ್ ಕೊಟ್ಟಿರೋದಿಲ್ಲ. ಓಕೆ, ಇಯರ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಪ್ರೊಪ್ರೈಟರ್ ಫಂಡ್. ಸೊ ಪ್ರೊಪ್ರೈಟರ್ಸ್ ಫಂಡ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆ್ಯಡ್ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಡಿವಿಡೆಂಡ್. ಓಕೆ, ಸೊ ಪ್ರೊಪ್ರೈಟರ್ಸ್ ಫಂಡ್ ಅಂದಾಗ ಓನರ್ಸ್ ಫಂಡ್ ಆಗಿರುತ್ತೆ. ಇದನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಈಕ್ವಿಟಿ ಶೇರ್ಗೆ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ನ ಆ್ಯಡ್ ಮಾಡಿಕೊಡ್ಬೇಕು. ಸೊ ಬರೋದೇನಾಗಿರುತ್ತೆ, ಪ್ರೊಪ್ರೈಟರ್ ಫಂಡ್ ಆಗಿರುತ್ತೆ. ನೆಕ್ಸ್ಟ್ ನಮಗೆ ಇಲ್ಲೂ ಕೂಡ ಟೋಟಲ್ ಅಸೆಟ್ಟು ಡೈರೆಕ್ಟ್ ಕೊಟ್ಟಿಲ್ಲ. ಓಕೆ, ಟೋಟಲ್ ಅಸೆಟನ್ನು ನಾವು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಅಸೆಟಲ್ಲಿ 2 ಹೆಡ್ ಬರುತ್ತೆ. ಮೇನ್ ಹೆಡ್ಸ್ ಯಾವುದು ಅಂತ ಹೇಳಿದ್ರೆ ನಾನ್ ಕರೆಂಟ್ ಅಸೆಟ್ ಮತ್ತು ಕರೆಂಟ್ ಅಸೆಟ್. ನಾನ್ ಕರೆಂಟ್ ಅಸೆಟ್ ಅಂತ ಹೇಳಿದ್ರೆ ಫಿಕ್ಸ್ಡ್ ಅಸೆಟ್ ಲೈಕ್ ಟ್ಯಾಂಜಿಬಲ್ ಮತ್ತು ಇಂಟ್ಯಾಂಜಿಬಲ್ ಟ್ರಾನ್ಸಾಕ್ಷನ್ಸ್ನ ಇಲ್ಲಿ ಮೇಂಟೈನ್ ಮಾಡಬೇಕಾಗಿರುತ್ತೆ. ಓಕೆ, ಸೊ ಈಗ ಸಮ್ಮಲ್ಲಿ ಕರೆಂಟ್ ಅಸೆಟ್ ಕೊಟ್ಟಿದ್ದಾರೆ, ಎಷ್ಟಿದೆ ಅಂತ ಹೇಳಿದ್ರೆ 4 ಲ್ಯಾಕ್ ಇದೆ. ಓಕೆ, ಸಮ್ಮಲ್ಲಿ ಮತ್ತೆ ಸ್ಟಾಕನ್ನು ಆ್ಯಡ್ ಮಾಡಬಾರ್ದು, ಆಲ್ರೆಡಿ ಇಲ್ಲಿ ಇನ್ಕ್ಲೂಡ್ ಆಗಿದೆ ಪ್ರೀಮಿಯಮ್ ಅಂತ ಸ್ಟಾಕ್ ಅಂತ ಹೇಳಿದ್ದಾರೆ. ಸೊ ಕರೆಂಟ್ ಅಸೆಟ್ ಅಂದಾಗ 4 ಲ್ಯಾಕ್ ತಗೊಳ್ಳಿ. ನೆಕ್ಸ್ಟು ಫಿಕ್ಸ್ಡ್ ಅಸೆಟ್ 8 ಲ್ಯಾಕ್ ಇದೆ. ಟೋಟಲ್ ಎಷ್ಟು ಆಗುತ್ತೆ, 12 ಲ್ಯಾಕ್ ಆಗುತ್ತೆ. ಓಕೆ, ಸೊ ಪ್ರೊಪ್ರೈಟರ್ ಫಂಡ್ ಬೈ 12 ಲ್ಯಾಕ್. ಸೊ ಇದನ್ನು ಕೂಡ ನಾವು 1:1 ರೆಪ್ರೆಸೆಂಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ರೇಷಿಯೋಸು ಫಿಕ್ಸ್ಡ್ ಅಸೆಟ್ ಟರ್ನ್ ಓವರ್ ರೇಷಿಯೋಸ್. ಓಕೆ, ಈ ಫಿಕ್ಸ್ಡ್ ಅಸೆಟ್ ಟರ್ನ್ ಓವರ್ ರೇಷಿಯೋಸ್ಗೆ ಏನು ಇಕ್ವೇಷನ್ಸ್ ಆಗಿರುತ್ತೆ ಅಂತ ಹೇಳಿದ್ರೆ ಸೇಲ್ಸ್ ಬೈ ಫಿಕ್ಸ್ಡ್ ಅಸೆಟ್. ಓಕೆ, ಸೇಲ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ 6 ಲ್ಯಾಕು. ಟೋಟಲ್ ಫಿಕ್ಸ್ಡ್ ಅಸೆಟ್ ಅಂತ ಅಂದಾಗ ನಾವು ಯಾವ್ದು ತೊಗೊಳ್ಬೇಕು ಅಂತ ಹೇಳಿದ್ರೆ ಇಲ್ಲೇ 8 ಲ್ಯಾಕ್ ಇದೆ. ಸೊ 8 ಲ್ಯಾಕ್ನ ಡಿವೈಡ್ ಮಾಡ್ಕೊಳ್ಬೇಕು. ಬರೋದನ್ನು ನಾವು 0.75 ಟೈಮ್ಸಲ್ಲಿ ಯಾಕೆ ಮೆನ್ಷನ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಇದೊಂದು ಟರ್ನ್ ಓವರ್ ರೇಷಿಯೋಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ವರ್ಕಿಂಗ್ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋಸ್ನ ಫೈಂಡ್ ಔಟ್ ಮಾಡಬೇಕು. ವರ್ಕಿಂಗ್ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋಸ್ಗೆ ಇಕ್ವೇಷನ್ ಸೇಲ್ಸ್ ಬೈ ವರ್ಕಿಂಗ್ ಕ್ಯಾಪಿಟಲ್. ಸೇಲ್ಸ್ ಪ್ರಾಬ್ಲಮಲ್ಲಿ ಡೈರೆಕ್ಟ್ ಕೊಟ್ಟಿದ್ದಾರೆ ಆ್ಯಂಡ್ ವರ್ಕಿಂಗ್ ಕ್ಯಾಪಿಟಲ್ನ ನಾವು ಫೈಂಡ್ ಔಟ್ ಮಾಡಬೇಕು. ವರ್ಕಿಂಗ್ ಕ್ಯಾಪಿಟಲ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ ಟೋಟಲ್ ಕರೆಂಟ್ ಅಸೆಟಿಂದ ಕರೆಂಟ್ ಲಯಾಬಿಲಿಟೀಸ್ನ ಮೈನಸ್ ಮಾಡಿ ಬರೋದು ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಆಗಿರುತ್ತೆ. ಸಮ್ಮಲ್ಲಿ ಟೋಟಲ್ ಕರೆಂಟ್ ಅಸೆಟ್ ಇದೆ 4 ಲ್ಯಾಕ್, ಕರೆಂಟ್ ಲಯಾಬಿಲಿಟೀಸ್ನ ಮೈನಸ್ ಮಾಡಿ ಬರೋದು ವರ್ಕಿಂಗ್ ಕ್ಯಾಪಿಟಲ್. ಓಕೆ, ಸೊ ನೆಕ್ಸ್ಟ್ ಸೇಲ್ಸ್ ಡಿವೈಡೆಡ್ ಬೈ ವರ್ಕಿಂಗ್ ಕ್ಯಾಪಿಟಲ್. ಇದು ಟರ್ನ್ ಓವರ್ ರೇಷಿಯೋಸ್ ಆಗಿರೋದ್ರಿಂದ ಟೈಮ್ಸಲ್ಲಿ ಮೆನ್ಷನ್ ಮಾಡಬೇಕು, 3 ಟೈಮ್ಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ರೇಷಿಯೋಸ್ ಬುಕ್ ವ್ಯಾಲ್ಯೂ ಪರ್ ಶೇರ್. ಬುಕ್ ವ್ಯಾಲ್ಯೂ ಪರ್ ಶೇರ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಸೊ ಇಲ್ಲಿ ನಮಗೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡು ಡೈರೆಕ್ಟ್ ಕೊಟ್ಟಿರಲ್ಲ, ನಂಬರ್ ಆಫ್ ಈಕ್ವಿಟಿ ಶೇರ್ಸು ಕೂಡ ಡೈರೆಕ್ಟಾಗಿ ಕೊಟ್ಟಿರೋದಿಲ್ಲ, ನಾವೇ ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಅಂದಾಗ ನಾವು ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ನ ಕನ್ಸಿಡರ್ ಮಾಡೋಂಗಿಲ್ಲ, ಓನರ್ಸ್ ಫಂಡ್ ಮಾತ್ರ ತಗೊಳ್ಬೇಕಾಗಿರುತ್ತೆ. ಲೈಕ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ಲಸ್ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಬಿಫೋರ್ ಡಿವಿಡೆಂಡ್. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿರೋದು 7 ಲ್ಯಾಕ್ ಆ್ಯಂಡ್ ನೆಟ್ ಪ್ರಾಫಿಟ್ ಆಫ್ಟರ್ ಡಿವಿಡೆಂಡ್ 1,75,000 ಇದೆ. ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್ 8,75,000. ಓಕೆ,
ನೆಕ್ಸ್ಟು ನಂಬರ್ ಆಫ್ ಈಕ್ವಿಟಿ ಶೇರ್ಸ್ನ ಫೈಂಡ್ ಔಟ್ ಮಾಡಬೇಕು. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಆಲ್ರೆಡಿ ಇಲ್ಲಿ ನಮಗೆ 70,000 ಅಂತ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ 70 ತಗೊಳ್ಬೋದು. ಬಟ್ 70 ಕೊಟ್ಟಿಲ್ಲ ಅಂದರೆ 7 lakh ಡಿವೈಡೆಡ್ ಬೈ 10 ಮಾಡಬೇಕು. ಓಕೆ, ನಂಬರ್ ಆಫ್ ಈಕ್ವಿಟಿ ಶೇರ್ಸ್ನ ಫೈಂಡ್ ಔಟ್ ಮಾಡೋದು ಹೇಗೆ? 7 lakh ಡಿವೈಡೆಡ್ ಬೈ 10 ಮಾಡಬೇಕು. 10 ಮಾಡಿದಾಗ ಬರೋಂಥದ್ದು ಎಷ್ಟು? ನಂಬರ್ ಆಫ್ ಈಕ್ವಿಟಿ ಶೇರ್ಸ್ 70,000 ಆಗಿರುತ್ತೆ. ಓಕೆ, ಸೊ ಈಗ ಬುಕ್ ವ್ಯಾಲ್ಯೂ ಪರ್ ಶೇರ್ ಅಂದ್ರೇನು? ಟೋಟಲ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಇದನ್ನು ಡಿವೈಡ್ ಮಾಡಿ ಬರೋದನ್ನು ನಾವು ರುಪೀಸಲ್ಲಿ ಮೆನ್ಷನ್ ಮಾಡಬೇಕು. 12.50 ಅಂತ ಹೇಳಿ ಮೆನ್ಷನ್ ಮಾಡಬೇಕಾಗಿರುತ್ತೆ. ಓಕೆ, ನೆಕ್ಸ್ಟ್ ಲಾಸ್ಟ್ ರೇಷಿಯೋಸ್, ಡಿವಿಡೆಂಡ್ ಪೇಔಟ್ ರೇಷಿಯೋಸ್ನ ಫೈಂಡ್ ಔಟ್ ಮಾಡಬೇಕು. ತುಂಬ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇದು ಡಿವಿಡೆಂಡ್ ಪೇಔಟ್ ರೇಷಿಯೋಸ್. ಓಕೆ, ಡಿವಿಡೆಂಡ್ ಪೇಔಟ್ ರೇಷಿಯೋಸ್ಗೆ ಈಕ್ವೇಷನ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಡಿವಿಡೆಂಡ್ ಪರ್ ಶೇರ್. ಓಕೆ, ಡಿವಿಡೆಂಡ್ ಪರ್ ಶೇರ್ ಬೈ ಅರ್ನಿಂಗ್ ಪರ್ ಶೇರ್. ಡಿವಿಡೆಂಡ್ ಪರ್ ಶೇರಿಂದ ಅರ್ನಿಂಗ್ ಪರ್ ಶೇರ್ನ ಡಿವೈಡ್ ಮಾಡಬೇಕು. ಬಟ್ ಇಲ್ಲಿ ನಮಗೆ ಅರ್ನಿಂಗ್ ಪರ್ ಶೇರ್ ಕೊಟ್ಟಿದ್ದಾರೆ, ಡಿವಿಡೆಂಡ್ ಡಿಕ್ಲೇರ್ಡ್ ಇದೆ. ಸೊ ಡಿವಿಡೆಂಡ್ ಪರ್ ಶೇರ್ ನಮಗೆ ಕ್ಲಿಯರ್ ಆಗಿ ಕೊಟ್ಟಿಲ್ಲ. ಸೊ ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಹೇಗೆ ಡಿವಿಡೆಂಡ್ ಪರ್ ಶೇರ್ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಡಿವಿಡೆಂಡ್ ಪರ್ ಶೇರ್ ಇಸ್ ಈಕ್ವಲ್ ಟು ಡಿವಿಡೆಂಡ್ ಬೈ ನಂಬರ್ ಆಫ್ ಶೇರ್ಸ್ ಆಗಿರುತ್ತೆ. ಓಕೆ, ಡಿವಿಡೆಂಡು ಕೂಡ ಕೊಟ್ಟಿಲ್ಲ, ಪಾರ್ಟ್ ಆಫ್ ದ ಪ್ರಾಫಿಟ್. ಡಿವಿಡೆಂಡ್ ಅಂದರೆ ಪಾರ್ಟ್ ಆಫ್ ದ ಪ್ರಾಫಿಟ್ನ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಇಟ್ ಈಸ್ ಆಲ್ವೇಸ್ ಕ್ಯಾಲ್ಕುಲೇಟೆಡ್ ಅಂಡರ್ ಈಕ್ವಿಟಿ ಶೇರ್ಸ್. ಓಕೆ, ಸೊ ಇಲ್ಲಿ ಈಕ್ವಿಟಿ ಶೇರ್ಸ್ ಎಷ್ಟಿದೆ? 7 lakh ಇದೆ. ಈ 7 lakhಗೆ ಡಿಕ್ಲೇರ್ಡ್ ಆಗಿರೋಂಥ ಡಿವಿಡೆಂಡ್ ಎಷ್ಟು ಪರ್ಸೆಂಟು? 15%. 15 by 100 ಮಾಡಿ 1,05,000 ಬರುತ್ತೆ. ಓಕೆ, ಸೊ ಇದು ಡಿವಿಡೆಂಡ್. ಸೊ ಇಲ್ಲಿ ನಾವು ಡಿವಿಡೆಂಡ್ ಪರ್ ಶೇರ್ ಫೈಂಡ್ ಔಟ್ ಮಾಡೋದಕ್ಕೆ ಫಸ್ಟು ಡಿವಿಡೆಂಡ್ನ ಫೈಂಡ್ ಔಟ್ ಮಾಡಿದ್ದೀವಿ. ನಂಬರ್ ಆಫ್ ಶೇರ್ಸ್ ಅಂದರೆ ಯಾವುದು? ಆಲ್ರೆಡಿ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ನಾವು ಫೈಂಡ್ ಔಟ್ ಮಾಡಿದ್ದೀವಲ್ಲ, ಅದನ್ನು ನಾವು ನಂಬರ್ ಆಫ್ ಶೇರ್ಸ್ ಅಂತ ಹೇಳೋದು. ಸೊ ಅದನ್ನು ಅಪ್ಲೈ ಮಾಡಿ ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ? 1.5 ಬರುತ್ತೆ. ನಾವೀಗ ಫೈಂಡ್ ಔಟ್ ಮಾಡಿದ್ದು ಯಾವುದನ್ನು? ಡಿವಿಡೆಂಡ್ ಪರ್ ಶೇರ್. ಡಿವಿಡೆಂಡ್ ಪರ್ ಶೇರ್ ಮಾಡಬೇಕಾದ್ರೆ ಡಿವಿಡೆಂಡ್ ಬೈ ನಂಬರ್ ಆಫ್ ಶೇರ್ಸ್. ಡಿವಿಡೆಂಡ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಈಕ್ವಿಟಿ ಶೇರ್ಗೆ ಡಿವಿಡೆಂಡ್ ಡಿಕ್ಲೇರ್ಡ್ ಎಷ್ಟು ಪರ್ಸೆಂಟ್ ಇರುತ್ತೆ ಅದನ್ನು ನಾವು ಡಿವೈಡ್ ಮಾಡ್ಕೊಳ್ಬೇಕು. 1,05,000 ಬರುತ್ತೆ. ಆ 1,05,000ಗೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ನ ಡಿವೈಡ್ ಮಾಡಿ, ಸೊ 1.5 ಬರುತ್ತೆ. ಸೊ ಇದು ಡಿವಿಡೆಂಡ್ ಪರ್ ಶೇರ್ ಆಯಿತು. ಓಕೆ, ಈಗ ನೆಕ್ಸ್ಟು ಅರ್ನಿಂಗ್ ಪರ್ ಶೇರ್. ಸಮ್ಮಲ್ಲಿ ಇಲ್ಲಿ ನಮಗೆ ಡೈರೆಕ್ಟ್ ಕೊಟ್ಟಿದ್ದಾರೆ ಅರ್ನಿಂಗ್ ಪರ್ ಶೇರು. 1 ಮಾರ್ಕ್ಸ್ಗೆ ಅಬ್ರಿವೇಷನ್ಸಲ್ಲೂ ಕೂಡ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಎಕ್ಸ್ಪ್ಯಾಂಡ್ EPS ಅಂತ ಕೇಳ್ತಾರೆ. ಅರ್ನಿಂಗ್ ಪರ್ ಶೇರು ಇಲ್ವಾ? ನಮಗೆ ರೇಷಿಯೋಸಲ್ಲೇ ಅರ್ನಿಂಗ್ ಪರ್ ಶೇರ್ನ ಫೈಂಡ್ ಔಟ್ ಮಾಡೋದಕ್ಕೆ ಹೇಳ್ತಾರೆ. ಇಲ್ಲಿ ಪ್ರಾಬ್ಲಮಲ್ಲಿ ಡೈರೆಕ್ಟ್ ಕೊಟ್ಟಿದ್ದಾರೆ. ಡೈರೆಕ್ಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅರ್ನಿಂಗ್ ಪರ್ ಶೇರ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಪ್ರಾಫಿಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರಿಂದ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಮಾಡ್ಕೊಳ್ಬೇಕು. ಅವೈಲೇಬಲ್ ಟು ಶೇರ್ ಹೋಲ್ಡರ್ಗೆ ಡಿವೈಡ್ ಮಾಡಬೇಕು ನಂಬರ್ ಆಫ್ ಈಕ್ವಿಟಿ ಶೇರ್ಸ್ನ. ಬರೋಂಥ ಆನ್ಸರ್ ಏನಾಗಿರುತ್ತೆ? EPS ಆಗಿರುತ್ತೆ. ಓಕೆ, ಬಟ್ ಈ ಸಮ್ಮಲ್ಲಿ ನಮಗೆ ಕ್ಲಿಯರ್ ಡೈರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ EPS 2.50 ಅಂತ ಹೇಳಿ. ಸೊ ಈಗ ಡಿವಿಡೆಂಡ್ ಪರ್ ಶೇರ್ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ 1.5. ಸೊ ಇಲ್ಲಿ 1.5 ಡಿವೈಡೆಡ್ ಬೈ ಅರ್ನಿಂಗ್ ಪರ್ ಶೇರ್ ಆಲ್ರೆಡಿ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಅರ್ನಿಂಗ್ ಪರ್ ಶೇರ್ ಕೊಟ್ಟಿಲ್ಲ ಅಂತ ಅಂದರೆ ಈಕ್ವೇಷನ್ ಅಪ್ಲೈ ಮಾಡಿ ಫೈಂಡ್ ಔಟ್ ಮಾಡಬೇಕು. ಪ್ರಾಫಿಟ್ ಅವೈಲೇಬಲ್ ಟು ಶೇರ್ ಹೋಲ್ಡರ್ ಬೈ ನಂಬರ್ ಆಫ್ ಶೇರ್ಸ್. ಈಗ ಎಷ್ಟು ರುಪೀಸ್ ಬರುತ್ತೆ? 0.6 ಬರುತ್ತೆ. ಓಕೆ, ಥ್ಯಾಂಕ್ ಯು.